ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರಾಮಸೇವಕರ ಮೇಲೆ ಕಾಂಗ್ರೆಸ್ ಪಕ್ಷ ದೌರ್ಜನ್ಯ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆ ನಗರದ ಶಿವಾನಂದಜಿಯಿಂದ ಪ್ರತಿಭಟನೆಗೆ ಮೆರವಣಿಗೆ ಪ್ರಾರಂಭಿಸಿ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಹಾಕಿದ್ರು. ಮುಖಂಡರಾದ ನಾರಾಯಣ ಸಾಬ್ ಬಾಂಡೆಗೆ ಹಾಗೂ ರಾಜು ನಾಯ್ಕರ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಇವತ್ತಿನ ದಿನಮಾನದಾಗ ಹುಬ್ಬಳ್ಳಿಯಲ್ಲಿ ಮೊನ್ನೆ ದಿವಸ ಶ್ರೀಕಾಂತ್ ಪೂಜಾರಿ ಅನ್ನುವಂಥ ಒಬ್ಬ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಉದ್ದೇಶ ಇಷ್ಟೇ, ಅವರು ಕರಸೇವಕರಾಗಿ ಹೋಗಿದ್ದರು, ಆ ಬಾಬರಿ ಮಸೀದಿ ಕೆಡವಲ್ಲಿ ತಾವು ಅವರ ಉಪಸ್ಥಿತರು ಇದ್ದರು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹಿಂದಿನ ಕೇಸುಗಳನ್ನು ಒಳ್ಳೆ ರೀಓಪನ್ ಮಾಡಿ ಎಲ್ಲ ಕರಸೇವಕರ ಮೇಲೆ ಕೇಸ್ ಹಾಕಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸನ ಈ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರೇ, ನಿಮ್ಗೆ ಒಂದು ಮಾತು ಹೇಳೋಕ್ಕೆ ಇಚ್ಛಪಡ್ತೀನಿ, ರಾಮ ಅಂದ್ರೆ ನಮಗೆಷ್ಟು ಸೀಮಿತ ಅದನ್ನು ತಾವು ತಿಳ್ಕೊಬೇಡ್ರಿ. ತಮ್ಮ ಹೆಸರಿನಲ್ಲೂ ಕೂಡ ರಾಮ ಅದನ್ನು ಅರ್ಥ ಮಾಡ್ಕೊರಿ. ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡು ರಾಮಗೆ ವಿರೋಧ ಕೆಲಸ ಮಾಡಕತ್ತೀರಿ. ಏನು ಇಲ್ಲಿವರೆಗೆ 28 ಜನ ವಕೀಲರನ್ನ ಏನೋ ನೇಮಕ ಮಾಡಿದ್ದೀರಿ ನೀವು ರಾಮ ಮಂದಿರ ಕಟ್ಟದೇ ಇರೋ ರೀತಿ ಕೇಸ್ ಆಡಲಿಕ್ಕೆ. ಅದರೊಳಗೆ ಈಗಾಗಲೇ 18 ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ತಮ್ಮದು ಹಣೆ ಬರ ಅದ ಬರ್ತದೆ. ದಯಮಾಡಿ ಆ ಭಗವಂತನಲ್ಲಿ ತಾವು ಕ್ಷಮಾ ಕೇಳ್ಕೊಬೇಕಾಗ್ತದೆ. ಮುಂದಿನ ದಿನಮಾನದಾಗ ಏನು ನಿಮಗೆ ತೊಂದರೆ ಆಗ್ತಾ ಇದೆ, ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ನಮ್ಮಷ್ಟಕ್ಕೆ ನಮ್ಮ ಕೆಲಸ ಅದು ನಡೀತಾ ಇದೆ, ನಿಮಗೇನು ತೊಂದರೆ ಆಗಿದೆ? ನಿಮಗೆ ಮನಸ್ಸಿದ್ರೆ ಆ ಭಗವಂತನ ಮೇಲೆ ಪ್ರೀತಿ ಇದ್ರೆ ಭಕ್ತಿ ಇದ್ರೆ ಬರ್ರಿ, ಬೇಡ ಅಂದರೆ ಬಿಡ್ರಿ. ಯಾಕೆ ಈ ಎಲ್ಲ ಹಲ್ಕ ಕೆಲಸ ಮಾಡಾಕತ್ತೀರಿ? ಎಷ್ಟು ಕಾಂಗ್ರೆಸ್ ಮಾಡೋದು ಹಲ್ಕ ಕೆಲಸ, ಕಾಂಗ್ರೆಸ್ನವ್ರು ಮಾಡೋದು ಹಲ್ಕ ಕೆಲಸ, ಹಲ್ಕಟ್ ಕೆಲಸ. ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಉಗ್ರವಾದಂತೆ ನಾವು ಖಂಡಿಸ್ತಾ ಇದ್ವಿ.